ನನ್ನ ಧ್ವನಿ ಕೇಳಿಸ್ತಿದೆ ಯೋಗೇಶ್? ಅಖಿಲೇಶ್, ತುಮಕೂರಿನಲ್ಲೂ ಕೂಡ ಸಾಕಷ್ಟು ಸಂಭ್ರಮ ಮಾನ್ಯ ಮಾಡಿದೆ. ಯಾಕೆಂದ್ರೆ ಬೆಳಗಿನ ಕಳೆದ ಕೆಲವಾರು ದಿನಗಳಿಂದ RCB ಗೆಲುವಿಗೆ ಸಾಕಷ್ಟು ಜನರು ಏನೋ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು, ಈ ಸಾರಿ ಗೆಲ್ಲಿ RCB ಅಂತ. ಈಗ ಫೈನಲ್ ಹಂತಕ್ಕೆ ಬಂದಿರೋದ್ರಿಂದ ಸಾಕಷ್ಟು ಸಹಜವಾಗಿ ತುಮಕೂರಲ್ಲೂ ಮನೆ ಮಾಡಿದೆ. ಯಾಕೆಂದ್ರೆ ಇಲ್ಲೂ ಕೂಡ ತುಮಕೂರಲ್ಲೂ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು, ಅದರಲ್ಲೂ ಹೆಚ್ಚಾಗಿ RCB ಪ್ರೇಮಿಗಳು ಹೆಚ್ಚಾಗಿ ಇದ್ದಾರೆ. ಯಾಕೆಂದ್ರೆ ಎಷ್ಟೇ ಬಾರಿ ಸೋತ್ರು ಕೂಡ ಅದ್ರ ಜೊತೆಗೆ ನಿಂತ್ಕೊಂಡು ಜೈಕಾರ ಹಾಕಿ ಪ್ರತಿ ಸಾರಿ ಬರಬೇಕು, ಯಾವುದೇ ಮ್ಯಾಚ್ ಆರಂಭ ಆದಾಗಲೂ ಕೂಡ ಅವರು ಈ ಒಂದು ಸ್ವಾಗತ ಮಾಡ್ತಾ ಇದ್ರು, ಈ ಸಾರಿ ಗೆಲ್ಲಿ ಗೆಲ್ಲಿ ಅಂತ ಒಂದು ಏನೋ ಜೈಕಾರನ ಹಾಕ್ತಿದ್ರು. ಹಾಗಾಗಿ ಸಹಜವಾಗಿ ತುಮಕೂರು ಕೂಡ ಈ ಒಂದು ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಲಿ ಯಾವೆಲ್ಲ ಭಾಗದಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ತುಮಕೂರಿನಲ್ಲಂತ? ಈಗ ಸದ್ಯಕ್ಕೆ ತುಮಕೂರು ನಗರ ಸೇರಿದಂತೆ ಸಾಕಷ್ಟು ಕಡೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡ್ತಾರೆ. ಯಾಕಂದ್ರೆ ಇದು ಕೇವಲ ಸಿಟಿಗಲ್ಲ, ಹಳ್ಳಿಯಲ್ಲೂ ಕೂಡ ಈ ಒಂದು ಮ್ಯಾಚ್ ನ ಭರ್ಜರಿ ಏನೋ ಅಷ್ಟು ಸೌಂಡ್ ಮಾಡಿದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ಅಂದ್ರೆ ಈ 4 ಜನ ಸೇರ್ಕೊಂಡು ಕ್ರಿಕೆಟ್ ಪ್ರೇಮಿಗಳು ಮತ್ತಷ್ಟು ಒಂದು ಗುಂಪುಗಳು ಸೇರ್ಕೊಂಡು ಸಹಜವಾಗಿ ಒಂದು ಸಂಭ್ರಮನ ಆಚರಿಸ್ಕೊಳ್ತಾ ಇದ್ದಾರೆ ಅಖಿಲೇಶ್. ಎಸ್, ಧನ್ಯವಾದಗಳು ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ದಾವಣಗೆರೆಯ ರಿಪೋರ್ಟರ್ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಸದ್ಯ RCB ತನ್ನ ಕನಸನ್ನ ನನಸಾಗೋದಕ್ಕೆ ಇನ್ನು ಒಂದು ಹೆಜ್ಜೆ ಇದೆ. ಸದ್ಯ ಇವತ್ತಿನ ಗೆಲುವಿನ ಬಗ್ಗೆ ಹೆಂಗಿದೆ ದಾವಣಗೆರೆಯಲ್ಲಿ ಸೆಲೆಬ್ರೇಷನ್ ಅಂತ? ಅಖಿಲೇಶ್, ಈಗ ದಾವಣಗೆರೆಯಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಒಂದು ಸೆಲೆಬ್ರೇಷನ್ ನಡೀತಿದೆ. ಯಾಕಂತಂದ್ರೆ ಈಗ ಮೊದಲ ಬಾರಿಗೆ ಅಂದ್ರೆ ಏನು 2009, 11 ಮತ್ತು 16 ನಂತರದಲ್ಲಿ 2025 ಅಂದ್ರೆ 18ನೇ ವರ್ಷದಲ್ಲಿ ಏನು ಕೊಹ್ಲಿ ಅವ್ರದ್ದು ಜೆರ್ಸಿ ನಂಬರ್ ಏನಿದೆ, ಸೊ ಆ ಒಂದು ಸಂದರ್ಭದಲ್ಲಿ ಈಗ ದಾವಣಗೆರೆಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಯಾಕಂತಂದ್ರೆ ಈ RCB ಈ ಬಾರಿ ಕಪ್ಪನ್ನ ಗೆಲ್ಲುತ್ತೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಕೂಡ ಇಲ್ಲಿ ಜನರಿಗೆ ಇತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಪ್ರಮುಖವಾಗಿ ಫಸ್ಟ್ ಕ್ವಾಲಿಫೈನಲ್ಲಿ ಕೂಡ ಈಗ ಏನು ಪಂಜಾಬ್ ವಿರುದ್ಧವಾಗಿ ಅದು 101 ರನ್ ಅನ್ನ ಕಟ್ಟಾಕಿ ನಂತರದಲ್ಲಿ ಕೇವಲ 10 ಓವರ್ ಒಳಗಡೆನೆ ಒಂದು ಇಡೀ ಪಂಜಾಬ್ ಅನ್ನ ಕಟ್ಟಾಕಿ ಏನು ಗೆಲುವನ್ನ ಪಡೆದಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇನ್ನೇನು ಗೆಲುವಿಗೆ ಒಂದೇ ಒಂದು ಹೆಜ್ಜೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗ ದಾವಣಗೆರೆಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಅಂದ್ರೆ ಎಲ್ಲಾ RCB ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಇಡೀ ಏನು ಬೈಕ್ ರ್ಯಾಲಿ ಮುಖಾಂತರವಾಗಿ ದಾವಣಗೆರೆ ಸುತ್ತಲೂ ಕೂಡ ಒಂದು ರೌಂಡ್ ಹೊಡೆಯುವುದರ ಮುಖಾಂತರವಾಗಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಖಿಲೇಶ್. ಎಸ್, ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಸದ್ಯ ಈಗ ಗಮನಿಸ್ತಾ ಇದೀವಿ, ಪುಟ್ಟ ಮಕ್ಕಳು ಕೂಡ RCBಯ ಈ ಗೆಲುವನ್ನ ಎಷ್ಟರ ಮಟ್ಟಿಗೆ ಸಂಭ್ರಮಿಸಿ ನೋಡಿ. ದೊಡ್ಡವ್ರು ನೋಡೋದು ಬೇರೆ, ದೊಡ್ಡವ್ರು ಸೆಲೆಬ್ರೇಟ್ ಮಾಡೋದು ಅಂತಾರೆ, ಆದ್ರೆ ಪುಟ್ಟ ಮಕ್ಕಳು ಕೂಡ RCB ಗೆದ್ದಿದೆ ಅನ್ನುವಂತ ಖುಷಿ, ಆ ಸಂಭ್ರಮ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ದುಂಡಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್, ಸದ್ಯ ಯಾವ ರೀತಿಯಾಗಿ RCBಯ ಈ ಗೆಲುವಿನ ಸೆಲೆಬ್ರೇಷನ್ ಸಾಗ್ತಾ ಇದೆ ಅಂತ? ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಕಡಿತ ಆಗಿದೆ. ಒಟ್ನಲ್ಲಿ ಈಗ ಎಲ್ಲೆಡೆ ಸದ್ಯ RCBಯ ಸೆಲೆಬ್ರೇಷನ್ ಒಂದೇ ಘೋಷ, ಈ ಸಲ ಕಪ್ ನಮ್ದೇ. ಯಾಕಂದ್ರೆ ಒಂದು ಮೆಟ್ಟಿಲಿದೆ, ಒಂದೇ ಒಂದು ಮೆಟ್ಟಿಲಿನಿಂದ ಮುಂದೆ ಕಪ್ ಯಾರಿಗಾಗುತ್ತೆ? RCBಗೆ ಆಗೋದು. ಯಾಕಂದ್ರೆ ಈ ಬಾರಿಯ ಫಾರ್ಮು, ಆಟ, ಯಾಕಂದ್ರೆ ಇವತ್ತೆಲ್ಲಾದ್ರೂ RCB ಸೋತಿದ್ರೆ ಮತ್ತೊಂದು ಚಾನ್ಸ್ ಇತ್ತು. ಬಟ್ RCB ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಟಾಸ್ ಗೆದ್ದು ಅದಾದ್ಮೇಲೆ ಆಲ್ಔಟ್ ಮಾಡಿ ಈಸಿ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಭರ್ಜರಿಯಾಗಿ ಗೆದ್ದು ಬೇಕಿದೆ. ಈ ಮೂಲಕವಾಗಿ ಸದ್ಯ 9 ವರ್ಷಗಳ ಬಳಿಕ ಈ ರೀತಿಯಾಗಿ ಪಾದಾರ್ಪಣೆ ಮಾಡಿರೋದು. ಸದ್ಯ ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗಿದೆ, ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲೆಡೆ ಒಂದು ಕಡೆ ರೋಡಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಹಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು. ಮತ್ತೊಂದು ಕಡೆಯಲ್ಲಿ ಪಾಪ ಸಣ್ಣ ಮಕ್ಕಳು ಮನೆ ಮುಂದೆ TV ನೋಡ್ತಾನೋ RCB ಗೆಲ್ತು ಅನ್ನೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ.
ಜೊತೆಯಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರುವಂತಹ ವೀಕ್ಷಕರು ಕೂಡ ಈ RCB ಗೆಲುವಿನ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಖುಷಿಯ ಈ ಕ್ಷಣವನ್ನ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ, ಈ ನಂಬರ್ಗೆ ಕರೆ ಮಾಡಿ RCB ಗೆಲುವಿನ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಏನು ಅನಿಸ್ತಾ ಇದೆ, ಯಾವ ರೀತಿಯಾಗಿ ಅನ್ನೋದನ್ನ. ಎಸ್, ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಮೈಸೂರಿನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇದೆ, ಈ ಸಲ ಕಪ್ ನಮ್ದೇ ಅನ್ನುವಂತ ಘೋಷಣೆನ, ಏನ್ ಕತೆ? ಬಹಳ ಮುಖ್ಯವಾಗಿ ಆ ಮೈಸೂರಿನಲ್ಲೂ ಕೂಡ ಈ ಸಲ ಕಪ್ ನಮ್ದೇ, ಜೊತೆಗೆ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಹೆಸರನ್ನ ಮುಂದೆ ಯಾವತ್ತೂ ತೆಗೆದುಕೊಂಡು ಹೋಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಕಪ್ ಅನ್ನ ಗೆಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ. ಈ ಸಲ ಕಪ್ ನಮ್ದೇ ಅನ್ನೋ ಒಂದು ವಿಚಾರವನ್ನ ನಮ್ಮ ಮುಂದೆ ತರಲೇಬಾರ್ದು ಅನ್ನೋದು ಕೂಡ ಮೈಸೂರು ಅಭಿಮಾನಿಗಳ ಆಸೆ. ಯಾಕಂದ್ರೆ ಪ್ರತಿ ಬಾರಿಯೂ ಕಪ್ ನಮ್ದೇ ಅಂತ ಹೇಳಿ ಸಾಕಷ್ಟು 18 ಏನು ಸೀಸನ್ ಕೂಡ 17 ಸೀಸನ್ ಕಡೆ ಸೋತಿದ್ದೀವಿ. ಹೀಗಾಗಿ ಈ ಬಾರಿಯೂ ಕೂಡ ಅದು ಬರಲೇಬಾರ್ದು ಅನ್ನೋದು ಕಾರಣವನ್ನ ಇಟ್ಕೊಂಡು ಪಟಾಕಿಯನ್ನ ಸಿಡಿಸಿ ಜೊತೆಗೆ ಕೇಕ್ ಅನ್ನ ಕಟ್ ಮಾಡುವ ಮೂಲಕ ಮೈಸೂರಿನಲ್ಲಿ ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳ ಪ್ರೆಡಿಕ್ಷನ್ ಅದೇ ಆಗಿತ್ತು. ಈ ಬಾರಿ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ. ಪಂಜಾಬ್ ಕೂಡ ಏನು ಕಪ್ಪನ್ನ ಗೆದ್ದಿಲ್ಲ. ಪಂಜಾಬ್ ಗೆಲ್ದಿದ್ರು ಪರವಾಗಿಲ್ಲ, ನಮ್ಗೆ RCB ಮುಖ್ಯ. ಹೀಗಾಗಿ RCB ಈ ಬಾರಿಯ ಕಪ್ಪನ್ನ ಗೆಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆನ ಕೂಡ ಮೈಸೂರಿಗೆ ಇಟ್ಕೊಂಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಗಳಲ್ಲಿ ಕೂಡ ಪೂಜೆಯನ್ನ ಕೂಡ ಮಾಡ್ತಿದ್ರು. ಜೊತೆಗೆ ಅಭಿಮಾನಿಗಳು ಇದೀಗ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಬಹಳ ಏನು ಸಾಧಾರಣ ಮೊತ್ತವನ್ನ ಬೆನ್ನಟ್ಟಿದಂತ RCB ಈಸಿಯಾಗಿ ಈ ಒಂದು ಕಪ್ ಏನು ಫೈನಲ್ ಅಲ್ಲಿ ಪ್ರವೇಶ ಮಾಡುವ ಮೂಲಕವಾಗಿ RCB ಅಭಿಮಾನಿಗಳ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಹೀಗಾಗಿ ಈ ಬಾರಿ ಮೈಸೂರಿನಲ್ಲಿ ಅಭಿಮಾನಿಗಳು ಕೂಡ ಚಾಮುಂಡಿ ದೇವಿಯ ಮೊರೆ ಹೋಗಿದ್ರು, ಚಾಮುಂಡಿ ದೇವಿಯ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು, ಚಾಮುಂಡಿ ದೇವಿಗೆ ಮೊರೆಯನ್ನು ಕೂಡ ಹೋಗಿದ್ರು, ಜೊತೆಗೆ ಹಾರಕೆಯನ್ನ ಹೊತ್ತಿದ್ರು. ಈ ಬಾರಿ ಕಪ್ ನಮ್ದೇ ಆಗಬೇಕು ಅನ್ನೋ ಒಂದು ಹಾರಕೆಯನ್ನ ಹೊತ್ತಿದ್ರು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿನಲ್ಲಿ ಅಭಿಮಾನಿಗಳು ಕೂಡ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಜೊತೆಗೆ RCBಯ ಬೌಲರ್ಗಳಿಗೆ ನಾವು ಬೆಸ್ಟ್ ಆಫ್ ಲಕ್ ಅನ್ನು ಹೇಳುವ ಮೂಲಕವಾಗಿ ಫೈನಲ್ ಪಂದ್ಯದಲ್ಲೂ ಕೂಡ ಇದೇ ರೀತಿಯ ನಿರೀಕ್ಷೆಯನ್ನ ಕೂಡ ನಾವು ಇಟ್ಕೊಂಡಿರ್ತೀವಿ ಅನ್ನೋ ಒಂದು ಕೂಡ ಭರವಸೆ. ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ನಮ್ಮ ಜೊತೆ ಬೆಂಗಳೂರಿಂದ ಗಗನ್ ಕಾಲ್ ಮಾಡಿದ್ದಾರೆ. ಗಗನ್, ಹೇಗ್ ಅನ್ಸ್ತಾ ಇದೆ ಈ ಗೆಲುವು? ತುಂಬಾ ಚೆನ್ನಾಗಿ ಅನ್ಸಿದೆ. ಅಂದ್ರೆ 9 ವರ್ಷದಿಂದ 2016 ಆದ್ಮೇಲೆ ಫಸ್ಟ್ 9 ವರ್ಷದಿಂದ ಆದ್ಮೇಲೆ RCB ಫೈನಲಿಗೆ ಕ್ವಾಲಿಫೈ ಆಗಿದೆ. ನಂಗೆ ತುಂಬಾ ಸಂತೋಷ ಆಗ್ತಿದೆ. ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಮನೆಯಲ್ಲಿ? ಫುಲ್ ಕುಣಿದಾಡ್ತಿದೀವಿ, RCB ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ತಿದೀವಿ ಇಲ್ಲಿ ಫ್ಲೋರ್ ಅಲ್ಲಿ. RCB ಮ್ಯಾಚ್ ಸೂಪರ್ ಆಗಿ ಎಂಡಿಂಗ್ ಆಯಿತು. ಸೊ ಅದಕ್ಕೆ ಇವತ್ತಿನ ಮ್ಯಾಚ್ ನೋಡಿದಾಗ ಹೆಂಗ್ ಅನ್ಸ್ತು? ಜೊತೆಲಿ ವಯಸ್ಸೆಷ್ಟು ನಿಮ್ದು ಗಗನ್? 13 ಸರ್. 13? ಅಬ್ಬಬ್ಬಬ್ಬಬ್ಬ. ಸೊ ಇಷ್ಟು ಸಣ್ಣ ವಯಸ್ಸಿಗೆ RCB ಮೇಲೆ ಇಷ್ಟೊಂದು ಅಭಿಮಾನ, ಹೆಂಗೆ? RCB ಅಂದ್ರೆ ಯಾಕೆ ಇಷ್ಟೊಂದು ಖುಷಿ? ಸರ್ ಲಾಯಲಿಟಿ ಸರ್. ಏನೇನೇನು? ಲಾಯಲ್ ಆಗಿದ್ದೀವಿ ಸರ್, ಅದಕ್ಕಾಗಿ. ಓ, ಫ್ಯಾನ್ಸ್ ಲಾಯಲ್ ಆಗಿದ್ದೀರಾ ಹಾಗಾಗಿ? ಆಮೇಲೆ ಇನ್ನೊಂದು ಸರ್, RCB ಯಾವತ್ತೂ ಗಿವ್ ಅಪ್ ಮಾಡಲ್ಲ. ಸೊ ಹಾಗಾಗಿ ಪಕ್ಕ RCB ನಾವು ಬಿಡೋದಿಲ್ಲ. ಇಲ್ಲ ಸರ್. ಇವತ್ತಿನ ಮ್ಯಾಚ್ ನೋಡ್ತಿದ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಅನ್ಸ್ತಿತ್ತು? ಇವತ್ತಿನ ಮ್ಯಾಚ್ ನೋಡ್ತಿದ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಅನ್ಸ್ತಿತ್ತು? ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಸೂಪರ್ ಆಗಿ ಬೀಳ್ತಿತ್ತು. ಅದಾದ್ಮೇಲೆ ನಾನು ಜಿತೇಶ್ ಅವರ ಕ್ಯಾಚ್ ಔಟ್ ಸೂಪರ್ ಆಗಿತ್ತು. ಮತ್ತೆ ಸುಯಾಂಶ್ ಅವರ ಬಾಲಿಂಗ್ ವೆರಿ ಇಷ್ಟ ಆಯ್ತು ನನಗೆ. ಸೂಪರ್ ಅಂದ್ರೆ ಸೂಪರ್ ಆಗಿ ಇಷ್ಟ ಆಗಿತ್ತು. ಎಲ್ಲಾ ಬಾಲರ್ಸ್ ಫಾರ್ಮ್ ಅಲ್ಲಿ ಇದ್ರು ಸರ್. ಹೌದು, ಒಟ್ನಲ್ಲಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಗೆಲ್ಲೋದು ಫಿಕ್ಸ್, ಇನ್ನು ಒಂದೇ ಸ್ಟೆಪ್. ಹಾ ಸರ್, ಒಂದೇ ಸ್ಟೆಪ್ ಸರ್. ಓಕೆ ಗಗನ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಸದ್ಯ DCM DK ಶಿವಕುಮಾರ್ RCBಯ ಗೆಲುವಿನ ಬಗ್ಗೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಹ್ಯೂಜ್ ಕಂಗ್ರಾಚುಲೇಷನ್ ಟು RCB ಅನ್ನೋದ್ರ ಮೂಲಕ ಇಡೀ ತಂಡಕ್ಕೆ ಸದ್ಯ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದೆ
ಆ ನಿಟ್ಟಿನಲ್ಲಿ ಮುಂದೆ 18 ವರ್ಷಗಳ ಕನಸು ಏನಿದೆಯಲ್ಲ ಕಪ್ ನಮ್ದಾಗೋ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಕಾತುರದಿಂದ ಕಾಯ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸಲ ಕಪ್ ನಮ್ದೇ ಅನ್ನೋದಾಗಿ DCM DK ಶಿವಕುಮಾರ್ ಅವರು ಕೂಡ ತಮ್ಮ ಎಕ್ಸ್ ಟ್ವಿಟರ್ನಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಈ ಸಲ ಕಪ್ ನಮ್ದೇ ಇಂಟು ದ ಫೈನಲ್ಸ್ ಅನ್ನೋದಾಗಿ ಪೋಸ್ಟ್ ಮಾಡಿ ಸಂಭ್ರಮಾಚರಣೆ ಮಾಡಿ ಇನ್ನು RCB ತಂಡಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಕಡೆ ಈಗ ಸೆಲೆಬ್ರೇಷನ್ ಜೋರಾಗ್ತಿದೆ. ಗಣ್ಯಾತಿ ಗಣ್ಯರು, ಸಿನಿಮಾ ನಟರು ಸೇರಿದಂತೆ ಎಲ್ಲರೂ ಕೂಡ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಸ್, ನಮ್ಮ ಜೊತೆ ಕೆಂಚಪ್ಪ ಅವರಿದ್ದಾರೆ. ಸದ್ಯ ಸರ್, ಹೆಂಗ ಅನ್ಸ್ತಿದೆ ಸರ್ RCB ಈ ಗೆಲುವು? ಸರ್ ತುಂಬಾ ಖುಷಿ ಆಗ್ತದೆ ಸರ್, ತುಂಬಾ ಖುಷಿ ಆಗ್ತದೆ. ನಾನು, ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ತಾ ಇದೀವಿ ಸರ್. ನಿಮ್ಮ ಎನರ್ಜಿಯಲ್ಲೇ ಗೊತ್ತಾಗ್ತಿದೆ ವಾಯ್ಸ್ ಅಲ್ಲಿ ಎಷ್ಟು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ ಇವತ್ತು ಈ ವರ್ಷ ಕಪ್ ನಮ್ದೇ ಸರ್. ಪಕ್ಕಾ? ಕಪ್ ನಮ್ದೇ ಸರ್. ಓಕೆ, ನೆಕ್ಸ್ಟ್ ಮ್ಯಾಚ್ ಯಾರು RCB ಗೆ ಫೈನಲ್ ಅಲ್ಲಿ ಎದುರಾಳಿಯಾಗಿ ಯಾರು ಬರ್ಬೋದು? ಸರ್ ಯಾರ ಬರ್ಲಿ ಸರ್. ಬೆಂಗಳೂರು ನಾವು ಇವತ್ತು ಗೆಲ್ತೀವಿ ಸರ್. RCB ಗೆಲ್ಲುತ್ತೆ ಸರ್ ಈ ವರ್ಷ ಸರ್. ಈಗ ವಿರಾಟ್ ಕೊಹ್ಲಿ ಅವ್ರ ನಂಬರ್ 18 ಸರ್. ನಮ್ದೇ ಸರ್, ಕಪ್ಪು ನಮ್ದೇ ಸರ್. ಪಕ್ಕ ಅಷ್ಟು ಜೋಶಲ್ಲಿ ಹೇಳ್ತಿದ್ರ ಅಂತಂದ್ರೆ ಈ ಸಲ ಕಪ್ ನಮ್ದೇ. ಜೊತೆಲಿ ಖಂಡಿತ ಸರ್ ನಮ್ದೇ ಸರ್. ಇವತ್ತು ಕಪ್ಪು ನಮ್ದೇ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ನಮ್ಮ ದತ್ತ ಪುತ್ರ ಸರ್. ನಮ್ಮ ಡೆಲ್ಲಿ ಅವರು ನಮ್ಮ RCB ಬಂದು ಅಷ್ಟೊಂದು ಸರ್ ನಮ್ಗೆ ಆಡಿದ್ದಾರೆ. ಇವತ್ತು ನಾವು ಅವ್ರಿಗೆ ಸರೆಂಡರ್ ಆಗ್ತೀವಿ ಸರ್. ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ, ನಮ್ಮ RCB ಗೆ ಜೈ ಸರ್. ನಮ್ದೇ ಕಪ್ಪು ಸರ್, ನಮ್ದೇ ಕಪ್ಪು ನಮ್ದೇ. ಜೈ RCB. ಎಸ್, ಧನ್ಯವಾದಗಳು ಕೆಂಚಪ್ಪ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ರಂಗಪ್ಪ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಾ ಉಂಟು ಸರ್. ಹೆಂಗ ಅನ್ಸ್ತು ಇವತ್ತು RCB ಗೆದ್ದಿರೋದು? ಎಷ್ಟು ಖುಷಿ ಆಗ್ತಿದೆ ಅಂತ? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್ ರಂಗಪ್ಪ ಅವರೇ? ಕೇಳಿಸ್ತಾ ಉಂಟು ಸರ್. ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ. RCB ಗೆಲುವಿನ ಬಗ್ಗೆ ಏನು ಹೇಳ್ತೀರಾ? ಗೆಲುವು ಅಂದ್ರೆ ನಮ್ಗೆ ಕೊಹ್ಲಿ ಬಗ್ಗೆ ಅಭಿಮಾನ. ಜರ್ಸಿ ನಂಬರ್ 18 ವರ್ಷದಿಂದ ವಿಜಯ್ ಟೀಮ್. ಓಕೆ, ಕೊಹ್ಲಿಗೋಸ್ಕರ ಫ್ಯಾನ್ ನಾವು ಬ್ಯಾಂಗ್ಳೂರ್ದು RCB. ಈ ಸಲ ಕಪ್ಪು ಗ್ಯಾರಂಟಿ. ಎಸ್, ಧನ್ಯವಾದಗಳು ರಂಗಪ್ಪ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಮಧುಗಿರಿಯಿಂದ ದೇವರಾಜ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸದ್ಯ ಹೆಂಗ ಅನ್ಸ್ತಿದೆ ಫಸ್ಟ್ ನಿಮ್ ರಿಯಾಕ್ಷನ್? ಬಹಳ ಚೆನ್ನಾಗಿ, RCB ಅವರು ಬಹಳ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಈ ಸರಿ ಕಪ್ ನಮ್ದೇ ಸರ್. ಪಕ್ಕಾ ಕೊಹ್ಲಿ ಅವರು ಪಕ್ಕಾ ಆರೆಂಜ್ ಕ್ಯಾಪ್ ನ ಹೊಡೆದಿದ್ದಾರೆ ಸರಿ. ಇನ್ನೊಂದು 50 ನೋಡ್ಬಿಟ್ರೆ ಆರೆಂಜ್ ಕ್ಯಾಪ್ ಹತ್ರದಲ್ಲಿದ್ದಾರೆ. ಕೊಹ್ಲಿ ಅವರು ಫೈನಲ್ ಅಲ್ಲಿ ಪಕ್ಕ ಹೊಡಿತಾರೆ. 50 ಹೊಡೆದ್ಬಿಟ್ಟು ಈ ಸಲ ಕಪ್ ನಮ್ದೇ ಸರ್. ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಹೌದು ಸರ್. GTನೇ ಎದುರಳಿ ಆಗ್ತದೆ. GTನ ಹೊಡಿತಾರೆ ಸರ್. ಸೊ ಹಂಗಾಗಿ ಪಕ್ಕ ಮುಂಬೈ ಬರಲ್ಲ ಸರ್. GT ಬರುತ್ತೆ. GTನೇ ಫೈನಲ್ ಬರೋದು. RCBನೇ ಗೆಲ್ಲೋದು. ಕೊಹ್ಲಿ 50 ಹೊಡಿತಾರೆ ಸರ್. ಓಕೆ, ಧನ್ಯವಾದಗಳು ದೇವರಾಜ್ ಅವರೇ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ್ದಕ್ಕೆ. ಸರ್ ನಮಸ್ಕಾರ ಸರ್. ಹಲೋ, ಎಸ್, ನಮ್ಮ ಜೊತೆ ಅಮೃತ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅಮೃತ್. ಸರ್ ನಮಸ್ತೆ ಸರ್. ಹೆಂಗ ಅನ್ಸ್ತಿದೆ ಇವತ್ತಿನ ಮ್ಯಾಚ್? ಹೆಂಗೆಲ್ಲ ಅನ್ಸ್ತು ಅಂತ? ಸರ್ ಹಿಂದಿ ಚಿತ್ರಾನ್ನ ಸರ್ ಸೂಪರ್ ಆಗಿತ್ತು ಸರ್. ಇವತ್ತಿನ ಮ್ಯಾಚ್ ಮಾತ್ರ 9 ವರ್ಷದಿಂದ ಅನ್ಕೊಳಕ್ ಆಗದೆ ಇರೋದು ಇವತ್ತು ಮಾಡಿ ತೋರಿಸಿದ್ದಾರೆ. ಚೆನ್ನಾಗಿತ್ತು ಸರ್ ಮ್ಯಾಚ್. ಅದು ಕೂಡ ಈ ಸಲ ಜರ್ಸಿ ನಂಬರ್ ಕೂಡ ವಿರಾಟ್ ಅವ್ರ 18ನೇ ಸೀಸನ್. ಹೌದು ಸರ್, 18 ಸೀಸನ್ ನಲ್ಲಿ ಈ ತರ ಆಗುತ್ತೆ ಅಂತ ಅನ್ಕೊಳಕ್ಕೂ ಆಗಲ್ಲ ಸರ್. ಅದು ಮಾಡಿ ತೋರಿಸಿದ್ದಾರೆ. ಹೌದು, ಪಕ್ಕಾ ಹಿಂಗೆ ಆಡ್ಕೊಂಡು ಹೋದ್ರೆ ಪಕ್ಕಾ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋದು ಫಿಕ್ಸ್. RCB ಕಪ್ ಎತ್ತೋದು. ಇನ್ನ ಒಂದಿದೆ, ಖಂಡಿತವಾಗಿನೂ ಹೊಡಿತಾರೆ ಸರ್. ಈ ಸಲ ಕಪ್ಪು ನಮ್ದೇ ಸರ್, ಮಿಸ್ಸೇ ಇಲ್ಲ ಸರ್. ಆದ್ರೆ ಹೆಂಗ್ ಇಷ್ಟು ವರ್ಷದಿಂದ RCB ಅಷ್ಟು ಇಷ್ಟ ಆಗೋದಕ್ಕೆ ಏನ್ ಕಾರಣ? RCB ಅಂದ್ರೆ ಅದ್ ಏನ್ ಕಾರಣ ನಿಮ್ಗೆ ಅಷ್ಟು ಇಷ್ಟ ಆಗೋದಕ್ಕೆ? ಕಾರಣ ಅಂದ್ರೆ IPL ಮ್ಯಾಚ್. ಇನ್ನೊಂದು ಹೇಳ್ಬೇಕಂದ್ರೆ IPL ಮ್ಯಾಚ್ ಬಗ್ಗೆ ಫ್ಯಾನ್ಸ್ ಫಾಲೋವರ್ಸ್ RCB ಇರೋ ತರ ಬೇರೆ ಯಾವ್ದಕ್ಕೂ 18 ವರ್ಷದಿಂದ ಹಿಂದೆನೆ ನಮಗೆ ಗೊತ್ತಿತ್ತು ಇಂಥದೊಂದ್ ದಿನ ಬಂದೇ ಬರುತ್ತೆ ಅಂತ. ಇವತ್ ಬಂದಿರೋದು ನಮ್ಗೆಲ್ಲ ಖುಷಿಯಾಗಿದೆ. ಬರೀ ಕನ್ನಡಿಗರಿಗೆಲ್ಲ ನೀವು IPL ಮ್ಯಾಚ್ ನೋಡ್ತಾ ಇದ್ರೆ ನೋಡ್ಬೋದು, ಯಾವುದೇ ನಾವು ಬೇರೆ ರಾಜ್ಯಕ್ಕೆ ಹೋದ್ರು ಜನಗಳು ಎಷ್ಟು ನಮ್ನ ಸಪೋರ್ಟ್ ಮಾಡ್ತಾರೆ ಅಂತ.
ಹಂಗಾಗಿ ತುಂಬಾ ಖುಷಿ ಇದೆ. ಈ ಸಲ ಕಪ್ ಗೆದ್ದೇ ಗೆಲ್ತೀವಿ. ಇಂಥದೊಂದ್ ದಿನ ದೇವರು ನನ್ಗೆ ಕೊಟ್ಟೆ ಕೊಡ್ತಾನೆ. ನಮ್ಮ ಪರಿಶ್ರಮಕ್ಕೆ ಇಂಥದೊಂದ್ ದಿನ ಬಂದೇ ಬರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿತ್ತು. ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಖಂಡಿತವಾಗ್ಲೂ ಈ ಸಲ ಕಪ್ಪು ನಮ್ದೇನೆ. ಒಟ್ನಲ್ಲಿ RCB ಹೇಟರ್ಸ್ಗಂತೂ ಇವತ್ತು ನಿದ್ದೆ ಬರಲ್ಲ. ಖಂಡಿತವಾಗ್ಲೂ ಅವ್ರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ನಮ್ಗಂತೂ ಫೈನಲ್ ಆಗೋವರ್ಗುನು ನಿದ್ದೆ ಬರಲ್ಲ, ನಿದ್ದೆ ಮಾಡಲ್ಲ ನಾವ್ ಯಾರುನು. Yes, ಓಡ್ತಿರೋ thank you. ಕುದುರೆನ ಸತ್ಯವಾಯಿತು AB ಡಿವಿಲಿಯರ್ಸ್ ಅವರ ನುಡಿದಂತಹ ಒಂದು ಭವಿಷ್ಯ. ಕೆಲವು ದಿನಗಳ ಹಿಂದೆಯಷ್ಟೇ ವಿಡಿಯೋವನ್ನ ಮಾಡಿದ್ರು ABD. ಈ ಮೂಲಕವಾಗಿ ನನ್ನ ಮಾತುಗಳನ್ನ ಬರೆದಿಟ್ಕೊಳ್ಳಿ, RCB ಫೈನಲ್ ತಲುಪುತ್ತದೆ ಅಂತ ಇತ್ತೀಚೆಗಷ್ಟೇ ABD ಅವರು ಹೇಳಿದ್ರು. ಎಲ್ಲರೂ ಯಾವುದೇ ಒತ್ತಡಗಳು ಇಲ್ಲದೆ ಆಟ ಆಡ್ತಿದ್ದಾರೆ, ಈ ಬಾರಿ ಗೆಲ್ತಾರೆ ಅನ್ನೋದಾಗಿ ಹೇಳಿದ್ರು. ನಾವು ಹಲವು ವರ್ಷಗಳಿಂದ ಪ್ರಯತ್ನವನ್ನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗ ಅದು ಓಕೆ. ಧನ್ಯವಾದಗಳು ವಿಠಲ್, ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ್ದಕ್ಕೆ.